ಮಂಗಳೂರು ನಗರ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ರೂಪಾ ಚೇತನ್ ಅವರ ನೇತೃತ್ವದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಗೋಪೂಜೆ ಕಾರ್ಯಕ್ರಮವು ಊರುವ ಸಿಪಿಸಿ ಕಾಂಪೌಂಡ್ ಬಳಿ ಇರುವ ಕುದ್ರು ಶ್ರೀ ಕಲ್ಲುಟ್ಟಿ ಪಂಜುರ್ಲಿ ದೈವಸ್ಥಾನದ ಆವರಣದಲ್ಲಿ ನೆರವೇರಿತು. ಬಂದಂತ ಅತಿಥಿಗಳನ್ನ ಶ್ರೀಮತಿ ರೂಪಾ ಚೇತನ್ ಅವರು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದರು. ಈ ಗೋವಿನ ಹೊಟ್ಟೆಯಲ್ಲಿ ಅಷ್ಟಲಕ್ಷ್ಮಿಯರ ವಾಸ ಇದೆ ಅಂತೇಳಿ, ಹಾಗೆ ಬಾಲದ ತುದಿಯಲ್ಲಿ ಸರ್ಪರಾಜ ನಾಗರಾಜ ಸ್ವಾಮಿನ ವಾಸ ಇದೆ ಅಂತ ಹೇಳ್ತೇವೆ. ಆದ್ದರಿಂದ ಎಲ್ಲ ಈ ಗೋವಿನ ಪ್ರತಿ ಒಂದು ಎಲ್ಲ ಅಂಗಾಂಗಗಳಲ್ಲಿ ಮುಕ್ಕೋಟಿ ದೇವತೆಗಳ ವಾಸ ಇದೆ ಅಂತೆ. ಆದ್ದರಿಂದ 33 ಈ ಗೋಪೂಜೆ ನಾವು ಮಾಡಿದರೆ 33 ಕೋಟಿ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಅನುಗ್ರಹ ನಮ್ಮದಾಗ್ತದೆ ಅಂತ ಹೇಳಿ ನಾವು ಪುರಾಣಗಳಲ್ಲಿ ನಾವು ಕೇಳಿದ್ದೇವೆ. ಹಾಗಾಗಿ ಇಂದು ನಾವು ಮಹಿಳಾ ಕಾಂಗ್ರೆಸ್ ವತಿಯಿಂದ ಈ ಗೋಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮೆಲ್ಲರ ನೆಚ್ಚಿನ ಮಾಜಿ ಶಾಸಕರಾದಂಥ JR ಲೋಬೋರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಮಹಿಳಾ ಕಾಂಗ್ರೆಸ್ ವತಿಯಿಂದ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಎಲ್ಲರಿಗೂ ಶುಭಾಶಯದ ನುಡಿಗಳನ್ನು ಮಾಜಿ ಶಾಸಕರಾದ ಶ್ರೀ JR ಲೋಬೋರ್ ಅವರು ನೀಡಿದರು. ಭಾರತ ದೇಶದ ಸಂಸ್ಕೃತಿ ಹೇಗೆಂದರೆ ಪ್ರತಿಯೊಂದರಲ್ಲೂ ಕೂಡ ದೇವರನ್ನು ಕಾಣುವುದು. ಪ್ರತಿಯೊಂದರಲ್ಲೂ ನಿಮ್ಮ ಪ್ರಕೃತಿಯಲ್ಲಿ ದೇವರು ಕಾಣ್ತಾರೆ, ನಮ್ಮ ವೆಜಿಟೇಷನ್ ಅಥವಾ ನಾವೇನು ಸಸ್ಯ ಇದೆ ಅದರಲ್ಲೂ ದೇವರು ಕಾಣ್ತೇವೆ, ಪ್ರಾಣಿಗಳಲ್ಲಿ ಎಲ್ಲದರಲ್ಲೂ ದೇವರ ಲಕ್ಷಣವನ್ನು ದೇವರ ರೂಪವನ್ನು ಕಾಣುವಂಥ ಒಂದು ಬಹಳ ಒಂದು ಎಪ್ರಿಷಿಯೇಟ್ ಮಾಡಬೇಕಾಗಿರುವಂಥ ಸಂಸ್ಕೃತಿ ನಾವು. ಈ ಸಂಸ್ಕೃತಿಯ ಒಂದು ಭಾಗವಾಗಿ ನನ್ನ ಲೆಕ್ಕಕ್ಕೆ ಇದು ಗೋಪೂಜೆ. ಆದ್ದರಿಂದ ನಮ್ಮನ್ನೇ ನಾವು ಸಮಾಜಕ್ಕೆ ಅರ್ಪಿಸಿ ಅದರ ಮುಖಾಂತರ ನಾವು ನಮ್ಮ ಅಸ್ತಿತ್ವವನ್ನು ತೋರಿಸುತ್ತೇವೆ. ಅದು ನಮ್ಮ ದೀಪಾವಳಿ ಹಬ್ಬ. ಇದೇ ಸಂದರ್ಭ ವಿಧಾನ ಪರಿಷತ್ ಶಾಸಕರಾದ ಶ್ರೀ ಐವನ್ ಡಿಸೋಜರ್ ಅವರು ಮಾತನಾಡಿ, ಪ್ರತಿಯೊಬ್ಬರಿಗೂ ಬೆಳಕಿನ ಹಬ್ಬ ದೀಪಾವಳಿಯು ಸಂತಸ ಸಂಭ್ರಮವನ್ನು ತರಲಿ ಎಂದು ಶುಭ ನುಡಿದರು. ಗೋ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಬೇಕಾದಂಥ ಪ್ರೀತಿಯ ಒಂದು ಪ್ರಾಣಿಗಳಲ್ಲಿ ಅತ್ಯಂತ ಪ್ರೀತಿಯ ಪ್ರಾಣಿ ಇದ್ದರೆ ಅದು ಗೋವು. ಯಾಕೆಂದರೆ ಗೋವಿನಿಂದ ನಾವು ಅನೇಕ ಪ್ರಯೋಜನಗಳನ್ನು ಪಡೆಯುತ್ತೇವೆ ಸಮಾಜಕ್ಕೆ. ಇವತ್ತು ಗೋವಿನಿಂದ ಹಾಲಿನಿಂದ ಎಲ್ಲ ಗೋವಿನಿಂದ ಏನು ಅದು ಬಿಸಾಡಬೇಕು ಅಥವಾ ಅದರಲ್ಲಿ ಇಡಬೇಕು ಅಂತ ಹೇಳುವಂಥದ್ದಿಲ್ಲ, ಕೆಟ್ಟದು ಅಂತ ಇಲ್ಲದೇ ಇದ್ದು ಎಲ್ಲವನ್ನ ಸಮಾಜಕ್ಕೆ ಕೊಡುವಂಥ ಪ್ರಾಣಿಗಳಲ್ಲಿ ಅತ್ಯಂತ ಶ್ರೇಷ್ಠ ಪ್ರಾಣಿ ಇದ್ದರೆ ಅದು ಗೋವು ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಮತ್ತು ಗೋವನ್ನು ನಾವು ಪೂಜೆ ಮಾಡಿಕೊಂಡು ಗೋವನ್ನು ನಮ್ಮ ಮನೆಗಳಲ್ಲಿ ಅದನ್ನು ಸಾಕಿ ಮನೆಗಳಲ್ಲಿ ಅತ್ಯಂತ ವಿಶ್ವಾಸಾರ್ಹವಾಗಿ ಸಾಕುವಂಥ ಪ್ರಾಣಿಗಳಲ್ಲಿ ಗೋವು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮತ್ತು ಪ್ರಯೋಜನಕಾರಿಯಾಗಿರ್ತಕ್ಕಂಥ. ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಕುಮಾರಿ ಅಪ್ಪಿ ಅವರು ಕೂಡ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ನುಡಿದರು. ಗೋಮಾತೆ ಎಂಬುದೇ ನಮಗೆ ಒಂದು, ಅದರಲ್ಲಿ ಸಕಲ ದೇವತೆಗಳಲ್ಲಿ ಅಲ್ಲಿ ಇದ್ದಾರೆ. ಮುಕ್ಕೋಟಿ ದೇವತೆಗಳು ಅಲ್ಲಿ ವಾಸವಾಗಿರುವಂಥ ಗೋವು ನಮಗೆ ದೇವತೆಗಳಿಗೆ ಕೂಡ ಗೋವನ್ನು ಇವತ್ತು ಕಾಮಧೇನು ಅಂತ ಅದನ್ನು ಪೂಜೆ ಮಾಡ್ತಾ ಇದ್ದಾರೆ. ಈ ಗೋಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಗೋವುಗಳನ್ನು ನಾವು ಬಹಳ ಪ್ರೀತಿಯಿಂದ ಮನೆಗಳಲ್ಲಿ ಸಾಕ್ತಾ ಇದ್ದಾರೆ. ಅದರಲ್ಲಿ ಸಿಗುವಂಥ ಏನು ಇವತ್ತು ಉತ್ಪತ್ತಿಯಾಗುವಂಥ ಹಾಲಿರ್ಬೋದು, ಪ್ರತಿಯೊಂದು ಜೀವರಾಶಿಗಳು ಪ್ರತಿಯೊಂದು ತಾಯಂದಿರು ಕೂಡ ಹೇಗೆ ಮಕ್ಕಳನ್ನು ಸಾಕ್ತಾರೆ ಹಾಗೆ ಪ್ರತಿಯೊಂದು ಜೀವ ರಾಶಿಗಳು ಅದರಿಂದ ಬದುಕ್ತಾ ಇರ್ತಾರೆ ಅಂತ ನಾನು ಹೇಳಿಕೆ ಇಚ್ಛಿಸ್ತೇನೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಗಾನಿಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ವಿಶ್ವಾಸ್ ಕುಮಾರ್ ದಾಸ್, ಮಂಗಳೂರು ನಗರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಪ್ರಕಾಶ್ ಬಿ ಸಾಲ್ಯಾನ್, ಮಾಜಿ ಮೇಯರ್ ಎಂ ಶಶಿಧರ್ ಹೆಗಡೆ, ಮಾಜಿ ಕಾರ್ಪೊರೇಟರ್ ಪದ್ಮನಾಭ ಅಮೀನ್ ಹಾಗೂ ಕೆ ಚೇತನ್ ಕುಮಾರ್, ಕುದ್ರು ಶ್ರೀ ಕಲ್ಲುಟ್ಟಿ ಪಂಜುರ್ಲಿ ದೈವಸ್ಥಾನದ ಅಧ್ಯಕ್ಷರಾದ ಶ್ರೀಯುತ ಬಾಬಾ ಅಲಂಕಾರ್, ಮಾಜಿ ಉಪಮೇಯರ್ ರಜನೀಶ್ ಕಾಪಿಕಾಡ್, ದಕ್ಷಿಣ ಕನ್ನಡ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಲಾರೆನ್ಸ್ ಡಿಸೋಜಾ, ರಾಕೇಶ್ ದೇವಾಡಿಗ, ವಾರ್ಡ್ ಅಧ್ಯಕ್ಷರುಗಳಾದ TC ಗಣೇಶ್, ಜಯರಾಮ್, ಜೇಮ್ಸ್ ಪ್ರವೀಣ್, ರಾಜ್ಯ ಪದಾಧಿಕಾರಿಗಳಾದ ಸ್ವರೂಪ ಶೆಟ್ಟಿ, ಗೀತಾ ಅತ್ತಾವರ, ಚಂದ್ರಕಲಾ ಡಿರಾವ್, ಜಿಲ್ಲಾ ಪದಾಧಿಕಾರಿಗಳಾದ ಶಾಂತಲಾ ಗಟ್ಟಿ, ಸಾರಿಕಾ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು.